ಬೇವೂರಿಂದ ಸಂಗಮ್ ಕಡೆ ಹೊಂಟಿವು. ನಮ್ಮ ಜನ ಎಲ್ಲ ಹಿಂದಿದಾರ. ನಾವು ನಡ್ಕೊತ ಹೋಗೋದು ಮುಖ್ಯ ಅಲ್ಲ, ಅಲ್ಲಿ ದಾರಿ ಉದ್ದಕ್ಕೆ ಹಣ್ಣು ಹಂಪಲ ನೀರು ಚಹಾ ಬಿಸ್ಕಿಟ ಮಜ್ಜಿಗೆ ಚೋಡ ಏನು ಬೇಕಾದ ಎಲ್ಲ ಕೊಡ್ತಾರೆ ದಾರಿ ಉದ್ದಕ್ಕೂ. ನಾವು ನಡ್ಕೊತ ಹೋಗೋದು ಮುಖ್ಯ ಅಲ್ರಿ ಇದು. ಅವರು ಮಲ್ಲಯ್ಯನ ಸೇವೆ ಮಾಡೋಕೆ ಸಣ್ಣ ಸಣ್ಣ ಹುಡುಗರು ಸಹಿತ ನಿಂತಿರ್ತಾವೆ. ಅಷ್ಟೆಲ್ಲ ಅವರು ಕೊಡೋದು ಮಾಡೋದು ನೋಡಿದ್ರೆ ಜೀವನದಾಗ ಒಂದು ಸಾರಿ ಆದರೂ ಶ್ರೀಶೈಲಕ್ಕೆ ನಡ್ಕೊತ ಹೋಗ್ಬೇಕಂತೇಳಿ ಅನಿಸ್ತತಿ. ಒಂದು ಸಾರಿ ಹೋಗಿ ಬಂದ್ರೆ ಮತ್ತೆ ಮತ್ತೆ ಹೋಗ್ಬೇಕಂತೇಳಿ ಅನಿಸ್ತತಿ. ಪ್ರತಿ ವರ್ಷವೂ ಮಲ್ಲಯ್ಯಗೆ ಹೋಗೋದು ಬಂತಂದ್ರೆ ಏನಾದರೂ ಕಾರಣಾಂತರಗಳ ಬಿಡಬೇಕಾದ್ರೆ ಇದೊಂದು ಸರಿ ಹೋಗ್ಬೇಕಿತ್ತಲ್ಲ ಅಂತೇಳಿ ಮನ್ಸಿಗೆ ಭಾಳ ಇದು ಅನಿಸ್ತತಿ. ಪ್ರತಿ ವರ್ಷವೂ ಮಲ್ಲಯ್ಯಗೆ ಹೋದರೂ ಏನು ಅಡ್ಡಿ ಇಲ್ಲರಿ. ಹಂಗೆ ಮಲ್ಲಯ್ಯ ಹಂಗೆ ಚಲೋ ಮಾಡೇ ಮಾಡ್ತಾನೆ ಎಲ್ಲರಿಗೆ. ಮಲ್ಲಯ್ಯಗೆ ಯಾರು ನಡ್ಕೋತಾರೆ ಮಲ್ಲಯ್ಯ ಎಲ್ಲರಿಗೂ ಚಲೋ ಮಾಡೇ ಮಾಡ್ತಾನೆ. ವರ್ಷದಿಂದ ವರ್ಷಕ್ಕೆ ಭಕ್ತರು ಹೆಚ್ಚಾಗ್ಯಾರ ಮಲ್ಲಯ್ಯಗೆ. ಮಲ್ಲಯ್ಯ ಎಷ್ಟೋ ದೂರ ಇದ್ರೂ ನಾವು ಬಿಡೋದಿಲ್ಲ, ನಿನಗೆ ಭೇಟಿ ಕೊಟ್ಟೇ ಕೊಡ್ತೀವಿ ಅಂತೇಳಿ ಜನರು ಎಷ್ಟೋ ಕಷ್ಟ ಇದ್ದರು ಎಷ್ಟೋ ನೋವಿದ್ರು ಎಷ್ಟೋ ಬಿಸಿಲಿದ್ರೂ ಜನರು ಮಲ್ಲಯ್ಯಗೆ ಭೇಟಿ ಕೊಡ್ತಾರೆ. ಪ್ರತಿ ವರ್ಷವೂ ಮಲ್ಲಯ್ಯಗೆ ಹೋಗೇ ಹೋಗ್ತಾರ. ಹಂಗೈತ್ರಿ ಮಲ್ಲಯ್ಯನ ಮಹಿಮಾ. ಜೀವನದಾಗ ಒಂದು ಸಾರಿ ಆದರೂ ನಡ್ಕೊತ ಹೋಗಬೇಕು. ಆ ಗುಡ್ಡ ಬೆಟ್ಟ ಹತ್ತುವುದು ಇಳಿದು ಆ ಭೀಮನ ಕೊಳ್ಳ ಅವನ್ನೆಲ್ಲ ನೋಡಿದ್ರೆ ಇನ್ನೊಮ್ಮೆ ನಡ್ಕೊತ ಬರಬಾರ್ದು ಅನಿಸ್ತತಿ. ಆ ನಮೂನೆ ಐತಿ ಗುಡ್ಡ. ಆದರೂ ಈ ವರ್ಷ ಹೋತನ ಮುಂದಿನ ವರ್ಷ ಮತ್ತೆ ಹೋಗ್ಬೇಕಂತ ಅನಿಸ್ತತಿ ರೀ. ನೋಡಿರಿ ಇಲ್ಲಿ ಕಲ್ಲಂಗಡಿ ಕೊಡಾಕತ್ತಾರ, ಅದ್ರ ಜೊತೆ ಬಿಸ್ಕಿಟ ನೀರು ಎಲ್ಲ ಕೊಡಾಕತ್ತಾರ. ಉಯ್ತು ಮಜ್ಜಿಗೆನೂ ಕೊಡಾಕತ್ತಾರ ಅದ್ರ ಜೊತೆ. ಏನು ತಿಂದಿರಿ ಏನು ಬಿಟ್ರಿ, ಕಲ್ಲಂಗಡಿ ಅಂತರೂ ಎಷ್ಟು ಬೇಕಷ್ಟು ತಿಂದಿರ್ತಾರೆ ಅವರು. ನಾವು ಅಲ್ಲಿ ಅಂದರೂ ಕೈಯಾಗ ಕೊಡಾಕತ್ತಾರ. ಮಲ್ಲಯ್ಯಗಳು ತಿಂದ್ರೆ ಸಾಕತ್ತಾರ ಅವ್ರು. ಒಟ್ಟು ಪ್ರತಿಯೊಬ್ಬರು ಊಟದ ಛತ್ತದವರು ಪ್ರತಿಯೊಬ್ಬರನ್ನು ಕರೀತಾರೆ, ಬರ್ರಿ ಮಲ್ಲಯ್ಯಗಳ ಉಣ್ಬರ್ರಿ ಅಂತೇಳಿ ಎಲ್ಲರಿಗೆ ಕರುದ ತಿನ್ನಿಸೋದ. ನಮ್ಮದು ಬ್ಯಾಡ್ರಿ ಸ್ವಲ್ಪ ಹೊಟ್ಟೆ ತುಂಬೈತೆ ಅಂದ್ರೂ ಬಿಡಂಗಿಲ್ಲ, ಕರೆದು ಉಣಿಸ್ತಾರೆ ಒಟ್ಟು. ಈಗ ಬೇವೂರಿಂದ ಹಳ್ಳೂರಿಗೆ ಬರಾಕತ್ತೀವಿ ರೀ. ಹಳ್ಳೂರು ಅಗಸಿ ಬಾಗಿಲಕ್ಕೆ ಬಂದೀವು. ಹೈವೇ ದಾಟಿ ಇದನ್ನು ಅಗಸಿ ಬಾಗಿಲ್ದಾಗ ಹಾಸಿ ಹಳ್ಳೂರು ಕಡೆ ಹೊಂಟೀವಿ ರೀ. ಎಲ್ಲಿ ಅಂದ್ರೆ ಅಲ್ಲಿ ಊಟ, ಎಲ್ಲಿ ಅಂದ್ರೆ ನೀರು, ಎಲ್ಲ ಹಣ್ಣು ಹಂಪ್ಲ ಅದು ದೊಡ್ಡದೈತೆ ರೀ ಕೊಡೋದು. ನಾವು ನಡ್ಕೊತ ಹೋಗೋದೇನು ದೊಡ್ಡದಲ್ಲ. ಎಷ್ಟೋ ಕೊಟ್ಟಿದ್ರೂ ಇವ್ರ ಮುಂದೆ ಅನ್ನದಾನ ಮುಂದೆ ಯಾವುದೂ ದೊಡ್ಡದಲ್ಲ. ಇಲ್ಲೊಂದು ಟೆಂಟ್ ಐತ್ರಿ ಹಳ್ಳೂರು ನಡು. ಇಲ್ಲಿ ಕಲ್ಲಂಗಡಿ ಮೊಸರು ಅವಲಕ್ಕಿ ಮಾಡ್ಯಾರ, ಮತ್ತು ಬಾಳೆಹಣ್ಣು ಇಟ್ಟಾರ. ರೋಡಿಗೆ ನಿಂತು ಮಲ್ಲಯ್ಯಗಳು ಬರುತ್ತೆ ತಿನ್ಬರ್ರಿ ಅಂತೇಳಿ ನಿಂದಿರ್ತಾರೆ, ಕರೀತಾರೆ. ಎಷ್ಟು ಪ್ರೀತಿ ಎಷ್ಟು ಸುದ್ದಿ ಮನೆಯವ್ರು ಹಚ್ಕೊಳ್ಳಂಗಿಲ್ಲ ಆ ಮನೆ ಮಾಡ್ತಾರೆ. ರಿಯಲಿ ಗ್ರೇಟ್. ಎಷ್ಟು ಬೇಕಾದ್ರೆ ತಗೋರತ್ತಾರೆ ಕಲ್ಲಂಗಡಿ ಹಣ್ಣು ಬಾಳೆಹಣ್ಣು. ನಮ್ಮ ಮಂದಿ ಬಿಡಿಯಾಗ್ತತಿಲ್ಲಿ ಮೊಸರು ಅವಲಕ್ಕಿ ಬಾಳೆಕಾಯಿ ಕಲ್ಲಂಗಡಿ. ಕಲ್ಲಂಗಡಿ ಇನ್ನೂ ಒಯ್ರತ್ತಾರೆ ಅವ್ರು. ಹಂಗೆ ನಾವು ಹಂಗೆ ತೊಗೊಳಕತ್ತೀವಿ. ಮಲ್ಲಯ್ಯ ನಮಗೆ ರಗಡ್ ಕೊಟ್ಟಾನ, ನಾವು ಒಂದು ಸ್ವಲ್ಪ ಮಾಡಿದರೆ ಏನಾತಂತೇಳಿ ಅವರು ಇದು ಮಾಡಕ್ಕೆ ನಿಂತಾರೆ. ಹಳ್ಳೂರ ಅಗಸಿ ಬಾಗಿಲಿಗೆ ಬಂದೀವಿ ರೀ. ಇಲ್ಲಿ ಪಾನಕ ಕೊಡಾಕತ್ತಾರ, ಬ್ಯಾಡ ಅಂದರೂ ಬಿಡೋದಿಲ್ಲ. ಮಲ್ಲಯ್ಯಗಳ ನೀವು ಕುಡ್ದು ಹೋಗ್ಬೇಕಂತೇಳಿ ಕುಡಿಸೇ ಕಳಿಸ್ತಾರೆ, ಬಿಡಂಗೇ ಇಲ್ಲ ಅವ್ರು. ಒಟ್ಟು ಪಾನಕ ಮಸ್ತ್ ಮಾಡಿದ್ರಿ, ಅಮೃತ ಅದಂಗಿತ್ತು. ಪಾನಕ ಕೊಡೋದಕ್ಕಿಂತ ಅವ್ರ ಒಂದು ಪ್ರೀತಿಯನ್ನು ದೊಡ್ಡದ್ರಿ.
ಬೆಳಗ್ಗೆ 7:30 ಅಥವಾ 8 ಆಗಿತ್ತು. ಬಸವೇಶ್ವರ ಗುಡಿ ಕಡೆ ಹೊಂಟೀವ್ರಿ ಹಳ್ಳೂರಾಗ. ಇವತ್ತು ಶಾಂತಿ ಬೇರೆ ಐತಿ, ಫುಲ್ ಶಾಂತಿ ಇತ್ತು ದಾರ್ಯಾಗ. ಮಂದಿ ಇಷ್ಟ್ಯಾಕೆ ಕುಡಿಯಾರತ್ ನಾವು ಹತ್ತಿದ್ದೆವು. ಇಲ್ಲಿ ಒಬ್ಬರಿಗೆ ಕಾಲಾನ ಬೇಕಾಗಿದ್ದವ್ರಿಗೆ ಕಾಲಾನ ಕೇಳ್ಕೊತ ನಿಂತಿದ್ದೆವು. ನಮ್ಗೆ ಬೇಕಾದಂಥ ಕಾಲಾನ ಇದ್ದಿದ್ದಿಲ್ಲ ಅವ್ರ ಕಡೆ. ಶಾಂತಿ ಜೋರ ಇತ್ತು ಹಳ್ಳೂರಾಗ. ನಿಂಬಿಕಾಯಿ ಕೇಳಿದ್ರೆ 20 ರೂಪಾಯಿಗೆ 4-5 ಕೊಡ್ತೀನಂತಾರ. ಇಲ್ಲೊಬ್ಬರು ನಮಗೆ ಅವರ ಕೊಡ್ಸಿರಿ ನಿಂಬಿಕಾಯಿ. ಹಳ್ಳೂರಿಗೆ ಬಂದೀವ್ರಿ. ಭಾಳ ಹಳೆಯದಾದ ಇತಿಹಾಸ ಹೊಂದಿರತಕ್ಕಂಥ ಈ ಹಳ್ಳೂರು ದೇವಾಲಯ ಬೇಲೂರು ಹಳೆಬೀಡು ಥರ ಕೆತ್ತನೆ ಆಗೈತಿ. ಎಲ್ಲ ಕಂಬಗಳು, ಗುಡಿ ಕೂಡ ಭಾಳ ಹಳೆಯ ಕಾಲದ ಐತಿದು. ಹಳೆಯ ವಾಸ್ತುಶಿಲ್ಪನ ಹೊಂದಿರತಕ್ಕಂಥ ಈ ದೇವಾಲಯ ಹಳ್ಳೂರಲ್ಲಿ ಐತಿ. ನೋಡ್ರಿ ಕೆತ್ತನೆ ಹೆಂಗಿದೆ. ಗುಡಿ ಕಲ್ಲಿನಿಂದ ನಿರ್ಮಾಣ ಆಗೈತಿ ಈ ಗುಡಿ. ಬಸವಣ್ಣ ಭಾಳ ದೊಡ್ಡವದಾನ ಈ ಗುಡಿಯಾಗ. ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ಬೇರೆ ರಾಜ್ಯಗಳಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಶ್ರಾವಣದಾಗ ಜಾತ್ರೆ ಆಕತಿ ಬಸವಣ್ಣಂದು, ಹಳ್ಳೂರು ಬಸವಣ್ಣಂದು. ಹೋದ್ಗಳಕ್ಕೆ ಮಂಗಳಾರತಿ ಮಾಡಿದರು. ಯಾರೋ ಅಜ್ಜಾರು ಬಂದಿದ್ದರು, ಆಶೀರ್ವಾದ ತೊಗೊಂಡಿವು. ಗುಡಿ ಭಾರಿ ತಂಪಿತ್ತು. ಒಳಗಡೆ ಈಶ್ವರಲಿಂಗ ಕಡೆ ಹೋದೆವು. ಬಸವಣ್ಣ ಎದುರುಗಡೆ ಶಿವಲಿಂಗನ ಒಂದು ಮೂರ್ತಿ ಐತಿ ಇಲ್ಲಿ ಒಳಗಡೆ. ಭಾರಿ ತಂಪೈತಿ ಗುಡಿ. ಭಾಳ ಹಳೆ ಗುಡಿ ಅಂತಲೇ ಹೇಳ್ಬೋದು. ಇದು ಪೂರ್ತಿ ಕಲ್ಲಿನಿಂದನೇ ನಿರ್ಮಾಣ ಆಗೈತಿ ಇದು ಗುಡಿ. ಶಿವಲಿಂಗ ಅದಾರ ಒಳಗೆ. ಶ್ರಾವಣದಾಗ ಜಾತ್ರೆ ಆಕತ್ತಿದು ಈ ಹಳ್ಳೂರು ಬಸವಣ್ಣನ ಜಾತ್ರೆ. ನೋಡ್ರಿ ವಾಸ್ತುಶಿಲ್ಪ ಎಲ್ಲ ಕಲ್ಲಿನಿಂದ, ಪೂರ್ತಿ ಕಲ್ಲಿನಿಂದ ನಿರ್ಮಾಣ ಆಗೈತಿ ಗುಡಿ. ಬೇರೆ ಏನೂ ಯೂಸ ಇಲ್ಲ, ಒಟ್ಟು ಪೂರ್ತಿ ಕಲ್ಲ. ಐಹೊಳೆ ಪಟ್ಟದ ಕಲ್ಲು ಥರ ಪೂರ್ತಿ ಕಲ್ಲಿನಿಂದ ನಿರ್ಮಾಣ ಆಗೈತಿ ಈ ಗುಡಿ. ಬೆಳಗ್ಗೆನೇ ಬಂದೆವು. ನಾಷ್ಟ ಮತ್ತು ಮಧ್ಯಾಹ್ನ ಊಟನೂ ಇಲ್ಲಿ ಗುಡಿಯವರು ಮಾಡಿಕೊಟ್ರು. ಮತ್ತು ಬೇರೆ ಬೇರೆ ಏನೋ ಫಂಕ್ಷನ್ಗಳು ನಡೆದಿದ್ದು ಇಲ್ಲೇ ಗುಡಿಯಲ್ಲಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಹೀಗೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್.